ಬಂದಾಗ ನನಗೆ ಮುಖ್ಯವಾಗಿ ಇಟ್ಕೊಳ್ಳೋಕೆ ಜಾಗನೇ ಇರ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಇದು ಒಂದು ಸೋರ್ಸ್ ಆಯಿತು. ಇದು ಹಳೆ ಶೆಡ್ಡು, ನಾವು ಇದನ್ನು ರೆನೋವೇಟ್ ಮಾಡಿದ್ದೀವಿ. ಸ್ವಲ್ಪ ನಾವೇ ಸಾಲ ಎಲ್ಲ ಮಾಡಿಕೊಂಡು ರೆನೋವೇಟ್ ಮಾಡಿ ಈಗ ಈ 7 ಹಸುಗಳು ಹಸುಗಳಿದೆ. ಇದರಲ್ಲಿ ನಮ್ಮ BSM ಗ್ರೂಪಲ್ಲೇ ಇರೋ ಜಗದೀಶ್ ಸರ್ಗೆ ಕೃತಜ್ಞತೆ ಹೇಳ್ತೀನಿ. ಸೊ 7 ಹಸುಗಳನ್ನ ಅವರು ಧರ್ಮಸ್ಥಳದಿಂದ ಕಳಿಸಿದ್ದಾರೆ. ಒಂದು ಉದ್ದೇಶ ದೇಸಿ ಬ್ರೀಡ್ಗಳನ್ನ ಉಳಿಸ್ಕೊಳ್ಳೋದು, ನಮಗೆ ಇಲ್ಲಿ ನೋಡೋಕೆ ಬರೋರಿಗೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋದು ಒಂದು. ಎರಡನೇ ಪಕ್ಕದಲ್ಲಿ ಒಂದು ರೆಸ್ಕ್ಯೂ ಸೆಂಟರ್ ಮಾಡ್ತಾ ಇದ್ದೀವಿ. ಹೀಗೆ ರೆಸ್ಕ್ಯೂರ್ ಏನಂದರೆ ಗೋಶಾಲೆ ಇದ್ರೂ ನಮಗೆ ಇಲ್ಲಿ ನಾನಿದ್ರೂ ರೆಸ್ಕ್ಯೂಗಳು ಬರ್ತಾ ಇರುತ್ತೆ. ಕಾಲು ಜಾರಿ ಬಿದ್ದೋಗಿದೆ, ಕರು ಹುಷಾರಿಲ್ಲ ಅಥವಾ ಆಕ್ಸಿಡೆಂಟ್ ಆಗಿದೆ, ಆ ಥರದ್ದು ಯಾವ್ದಾದ್ರು ಬಂದಾಗ ಅದನ್ನು ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಗೋಶಾಲೆ ಪಕ್ಕದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮ BSM ಗ್ರೂಪಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋಂಥ ವ್ಯಕ್ತಿಗಳಲ್ಲಿ ಒಂದೇ ಒಂದು ಪರ್ಸನಲ್ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ನಿಮ್ಮ, ಯಾಕಂದರೆ ನಾವು ATG ಮತ್ತು ನೀತಿ ಆಯೋಗ ಎಲ್ಲ ರಿಜಿಸ್ಟ್ರೇಷನ್ ಆಗಿದೆ ನಮಗೆ. ಹಾಗಾಗಿ ನಿಮ್ಮ ಎಲ್ಲರ ಸಹಕಾರ ಬೇಕು. ಯಾಕಂದರೆ ನಮ್ಮ ರೆಸ್ಕ್ಯೂ ಸೆಂಟ್ರಲ್ಲಿ ಏನು ನಾವು ಟ್ರೀಟ್ ಮಾಡ್ತೀವಿ, ಆ ಹಸು ಯಾರಿಗೂ ಸೇರಿದ್ದಾಗಲಿಲ್ಲ. ಬೀದಿನಲ್ಲಿರೋ ಹಸುಗಳನ್ನ ರೆಸ್ಕ್ಯೂ ಮಾಡೋದ್ರಿಂದ ಅವುಗಳ ಟ್ರೀಟ್ಮೆಂಟ್ ಇರ್ಬೋದು, ಆರೈಕೆ ಇರ್ಬೋದು. ಸೊ ಅವುಗಳಿಗೆಲ್ಲ ನಮಗೆ ನಿಮ್ಮ ಫುಲ್ಲು ಒಂಥರ ಹೆಲ್ಪಿಂಗ್ ಹ್ಯಾಂಡ್ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ದಯವಿಟ್ಟು ATG ಇರೋದ್ರಿಂದ ಟ್ಯಾಕ್ಸ್ ಎಕ್ಸಿಬಿಷನ್ಸ್ ಇರುತ್ತೆ. ಮತ್ತು ಈಗ ದಸರಾ ಟೈಮ್ ನಡೀತಿರೋದ್ರಿಂದ ಹಬ್ಬಗಳು ಬರ್ತಾ ಇರೋದ್ರಿಂದ ನಿಮ್ಮ ಹಬ್ಬಗಳನ್ನ ಇವುಗಳಿಗೆ ಕರುಗಳಿಗೆ ಫುಡ್ಡು ಅಥವಾ ನಿಮಗೇನು ಇಲ್ಲ ಅಂತೀವಿ ಏನನ್ನಾದ್ರೂ ನೀವು ಅವುಗಳಿಗೆ ಒಂದು ಸೇವೆ ಅನ್ನೋ ರೂಪದಲ್ಲಿ ಮಾಡ್ಬೋದು. ಆ ಸರ್ವಿಸ್ ಅಂತ ನೀವು ಮಾಡ್ಬೋದು. ಹಾಗಾಗಿ BSM ಟೀಮ್ನ ಎಲ್ರಿಗೂ ನಾನು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡ್ತೀನಿ, ನಮಗೆ ಇನ್ನೂ ಅನಿಮಲ್ಸ್ಗೆ ಹೆಲ್ಪ್ ಮಾಡೋಕ್ಕೆ ದಯವಿಟ್ಟು ನಿಮಗೆ ಆಗಿರೋ ರೀತಿಯಲ್ಲಿ ದಯವಿಟ್ಟು ಸಹಾಯ ಮಾಡಿ. ಆ್ಯಂಡ್ ಮುಖ್ಯವಾಗಿ ಬನ್ನಿ, ಗೋಶಾಲೆಗೆ ಬನ್ನಿ, ನಾವು ಬಿಲ್ಡಿಂಗ್ ನೋಡಿ, ಹಸುಗಳನ್ನ ನೋಡಿ, ನಿಮಗೆ ಏನು ಅನಿಸೋ ರೀತಿಯಲ್ಲಿ ನೀವು